ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ಸರಿಸಾಟಿ ಇಲ್ಲದ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು 8ನೇ ಭಾಗ ಆತನ ಪ್ರಸನ್ನತೆಯಲ್ಲಿ ಎನ್ನುವಂಥ ಈ ಒಂದು ಆರಾಧನೆಯ ಸಮಯಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ನಾನು ಬರಮಾಡ್ತೇನೆ. ಪ್ರಿಯರೇ, ಕರ್ತನು ನಮ್ಮ ಮೇಲೆ ತೋರಿಸಿರುವಂಥ ಆ ಪ್ರೀತಿಯು ಅಸಂಖ್ಯವಾದದ್ದು. ಅದನ್ನು ಅಳತೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲದಷ್ಟು ಆತನು ನಮಗೆ ಪ್ರೀತಿಯನ್ನು ತೋರಿಸಿದ್ದಾನೆ. ಪ್ರಿಯರೇ, ಬನ್ನಿ ಈ ಒಂದು ದಿನ ಆತನ ಪ್ರೀತಿಯನ್ನು, ಆತನು ನಮಗಾಗಿ ತೋರಿಸಿರುವಂತಹ ಆ ಒಂದು ನಿಷ್ಕಲ್ಮಶವಾದ, ನಿರ್ದೋಷವಾದಂಥ, ಆ ಕಪಟವಿಲ್ಲದೆ ಇರುವಂಥ ಆ ಪ್ರೀತಿಯನ್ನು ನೆನೆಸಿ ನಾವು ಆತನನ್ನು ಮಹಿಮೆ ಪಡಿಸೋಣ. ಆತನು ನಮಗೆ ಉಸಿರಾಗಿದ್ದಾನಲ್ಲವೋ? ಈ ದಿನ ನಾವು ಬದುಕಿರುವಂಥದ್ದು ಆತನಿಂದ ಅಲ್ಲವೋ? ಆತನ ಪ್ರೀತಿಯು ನಮ್ಮೊಳಗೆ ದೇವರು ಪವಿತ್ರಾತ್ಮನ ಮೂಲಕ ಧಾರಾಳವಾಗಿ ಸುರಿಸಿದ್ದಾನಲ್ಲವೋ? ಆ ಪ್ರೀತಿಯನ್ನು ಹೃದಯದ ಅಂತರಾಳದಿಂದ ಆತನ ಮುಂದೆ ನಾವು ವ್ಯಕ್ತಪಡಿಸೋಣ. ಆ ತಂದೆಯ ಪ್ರೀತಿಯನ್ನು ನೆನೆಸಿ ನನ್ನೊಂದಿಗೆ ಸೇರಿ ಹಾಡೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಾ? ಬನ್ನಿರಿ, ಆತನನ್ನು ಮಹಿಮೆ ಪಡಿಸೋಣ. ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ, ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ, ಉಸಿರೇ 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 ನನ್ನೇಸುವೆ, ಉಸಿರೇ 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 ನನ್ನೇಸುವೆ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ. ನಿನ್ಮುಖ ಬೆಳಕಲ್ಲಿ ಈರುಳ ದಾಟುವೆ, ನದಿಗಳ ಹಾದು ನಡೆವೆ, ನಿನ್ನದೆಗೆ ಹೊರಗಿ ನಿನ್ನಲ್ಲೇ ಬೆರೆತು ಎಂದೆಂದು ಒಂದಾಗುವೆ, ಪಾದದಲ್ಲೇ ಇರುವೆ ಯೇಸುವೆ, ಪರಿಶುದ್ಧನಾಗಿ ಸ್ತುತಿಸುವೆ, ಪಾದದಲ್ಲೇ ಇರುವೆ ಯೇಸುವೆ, ಪರವಶನಾಗಿ ಸ್ತುತಿಸುವೆ, ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ದೇಹ ನಿನ್ನ ಆಲಯವಲ್ಲೋ,
ನೆಮ್ಮದಿ ತುಂಬಿರುವೆ. ಅಪ್ಪ ತಂದೆ ಎಂದು ಪ್ರೀತಿಯಿಂದ ಕರೆದು ನಿನ್ನನ್ನೇ ಮುದ್ದಾಡುವೆ. ನಿನ್ನಲ್ಲೇ ಇರುವೆ ಯೇಸುವೆ, ನಿನಗಾಗಿ ಫಲ ಕೊಡುವೆ. ನಿನ್ನಲ್ಲೇ ಇರುವೆ ಯೇಸುವೆ, ನಿನಗಾಗಿ ಫಲ ಕೊಡುವೆ. ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ. ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ. ಉಸಿರೇ 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 ನನ್ನೇಸುವೆ. ಎಲ್ಲರೂ ನನ್ನೊಂದಿಗೆ ಉಸಿರೇ 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 ನನ್ನೇಸುವೆ. ಮತ್ತೊಂದು ಅವ್ರಿಗೆ ಎಲ್ಲರೂ ಉಸಿರೇ 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 ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ. ಕರಗಳನ್ನೆತ್ತಿ ಬಿಡುವ ಆರಾಧನೆ ನಿಮಗೆ, ಆರಾಧನೆ. ಉಸಿರೇ 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 ನನ್ನೇಸುವೆ, ಉಸಿರೇ ನನ್ನೇಸುವೆ. ಈ ಲೋಕದಲ್ಲಿ ಎಷ್ಟೋ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಜನರನ್ನು ಕಂಡರೂ ಕೂಡ, ಎಷ್ಟೋ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಯನ್ನು ಕಂಡರೂ ಕೂಡ, ಯೇಸು ಕ್ರಿಸ್ತನ ಪ್ರೀತಿಯಂತೆ ನಮ್ಮ ಜೀವಿತದಲ್ಲಿ ಯಾರು ಕೂಡ ಆ ಪ್ರೀತಿಯನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹೌದು, ಆತನು ನಮ್ಮನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದ ಪ್ರೀತಿಯಿಂದಲೇ. ಆತನು ನಮ್ಮ ಮೇಲೆ ನಾವು ಇನ್ನೂ ಕೇವಲ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಮ್ಮ ಮೇಲೆ ಪ್ರೀತಿ ಇಟ್ಟು, ಮಮತೆ ಇಟ್ಟು, ನಮ್ಮ ಜೀವಿತದ ಪ್ರತಿಯೊಂದು ದಿನಗಳು ಕೂಡ ಆತನ ಪುಸ್ತಕದಲ್ಲಿ ಆತನು ಬರೆದಿಟ್ಟು, ನಮ್ಮ ಕುರಿತಾಗಿಯೇ ಚಿಂತಿಸಿ, ನಮ್ಮ ಕುರಿತಾಗಿಯೇ ಆಲೋಚಿಸಿ, ನಮ್ಮ ಬಗ್ಗೆಯೇ ಯಾವಾಗಲೂ ಆಲೋಚಿಸುವಂಥ ಒಂದು ಜೀವ ಇದೆ ಅಂದರೆ ಅದು ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರೂ ಅಲ್ಲ ಪ್ರಿಯರೇ. ಯೋಬನು ಹೇಳ್ತಾನೆ, ಈ ಮಣ್ಣು ಸಿರನ್ನು ಇಷ್ಟೊಂದು ಪ್ರೀತಿಸ್ತೀರಲ್ಲ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ. ಕಣ್ಣು ಮಿಟುಕಿಸುವುದಕ್ಕೂ ಸಮಯವನ್ನು ಬಿಡದೆ ನಮ್ಮನ್ನು ಕಾಯುವ ದೇವರಾತನ ಪ್ರಿಯರೇ. ನಮ್ಮ ಕಾಲುಗಳು ಕಲ್ಲಿಗೆ ತಗಲದ ಹಾಗೆ ನಮ್ಮನ್ನು ಕೈಯಲ್ಲಿ ಎತ್ತುಕೊಂಡು ಕಾಯುವ ದೇವರಾತನ ಪ್ರಿಯರೇ. ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಯಾರು ಮುಟ್ಟದಂತೆ ಕಾಪಾಡುವ ದೇವರು ಆತನು. ಆತನ ಪ್ರೀತಿ ಎಷ್ಟು ದೊಡ್ಡದಲ್ಲವೇ. ಕೋಳಿಯು ತನ್ನ ರೆಕ್ಕೆಯ ಅಡಿಯಲ್ಲಿ ತನ್ನ ಮರಿಗಳನ್ನು ಬಚ್ಚಿಟ್ಟುಕೊಳ್ಳುವಂತೆ ಯೆಹೋವನು ನಮ್ಮನ್ನು ಬಚ್ಚಿಟ್ಟುಕೊಂಡಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲವಾ. ಯೆರೂಸಲೇಮನ ಸುತ್ತಲೂ ಯಾವ ರೀತಿ ಗುಡ್ಡಗಳು ಸುತ್ತುಕೊಂಡಿದೆಯೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಸುತ್ತುಕೊಂಡಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದಲ್ಲವೋ.
ತಾಯಿ ನಿನ್ನನ್ನು ಮರೆತರೂ ಕೂಡ ನಾನು ನಿನ್ನನ್ನು ಮರೆಯೋದಿಲ್ಲ. ಹೆತ್ತವಳು ತನ್ನ ಮಗುವನ್ನು ಮರೆತರು ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ ಹೇಳಿದ ದೇವರು ಆತನ ಪ್ರೀತಿಯನ್ನು ನೆನೆಸಿ ಸ್ತುತಿಸಿರಿ ಪ್ರಿಯರೇ. ನಮ್ಮನ್ನು ಅಂಗೈನಲ್ಲಿ ಚಿತ್ರಿಸಿಕೊಂಡು ಯಾವಾಗಲೂ ನಮ್ಮ ಬಗ್ಗೆ ಚಿಂತಿಸುವ ದೇವರು, ನಮ್ಮ ಕುರಿತಾಗಿ ಆತನು ಇಟ್ಟಿರುವಂಥ ಯೋಚನೆಗಳು ಎಲ್ಲ ಒಳ್ಳೆಯದವುಗಳೇ ಎಂಬುದಾಗಿ ದೇವರು ವಾಕ್ಯ ಹೇಳ್ತದಲ್ಲ. ಈ ಮಣ್ಣನ್ನು ಆ ಮಹಿಮಾ ಸ್ವರೂಪನಾದ ದೇವರು ಎಷ್ಟೊಂದು ಪ್ರೀತಿಸ್ತಾನಲ್ಲವ ಪ್ರಿಯರೇ. ಅಳತೆ ಇಲ್ಲದ ಪ್ರೀತಿ, ಮಾರ್ಪಡದಂಥ ಒಂದು ಪ್ರೀತಿ, ಯಾವುದಕ್ಕೂ ಕೂಡ ಹೋಲಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಪ್ರೀತಿ, ಅದು ನಮ್ಮ ಕರ್ತನಾದ ದೇವರ ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸಿರುವಂಥ ಪ್ರೀತಿಯ ಆಳ, ಅಗಲ, ಅದರ ಎತ್ತರ, ಇದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಹೋದರೆ ಪ್ರಿಯರೇ ನಮ್ಮ ಜೀವಿತ ಪೂರ್ತಿ ಸಾಲದು. ಕೀರ್ತನೆಗಾರನು ಹೇಳುವಂತೆ 16,000 ನಾಲಿಗೆಗಳಿದ್ದರೂ ಕೂಡ ನಿನ್ನನ್ನು ಸ್ತುತಿಸಲು ಸಾಲದೆಂಬುದಾಗಿ. ಭೂಮಿಗೆ ಅಸ್ತಿವಾರ ಇಡುವುದಕ್ಕಿಂತ ಮುಂಚೆ ಆತನು ನಮಗೋಸ್ಕರ ಬಲಿಯಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ ಪ್ರಿಯರೇ. ಆತನು ನಮಗೋಸ್ಕರ ರಕ್ತ ಚೆಲ್ಲಲು ಯೋಚಿಸಲಿಲ್ಲ. ಆತನು ನಮಗೋಸ್ಕರ ತನ್ನ ಜೀವವನ್ನೇ ಕೊಡುವುದಕ್ಕೂ ಆತನು ಯೋಚಿಸಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಜವಾದ ಪ್ರೀತಿ ಎಂದರೆ ತನ್ನ ಸ್ನೇಹಿತನಿಗೋಸ್ಕರ ಒಬ್ಬ ಸ್ನೇಹಿತನು ಜೀವವನ್ನೇ ಕೊಡುವುದೆಂಬುದಾಗಿ. ಅದನ್ನು ನಾವು ಕೇಳಿದ್ದೆವೋ ಹೊರತು ಅದನ್ನು ನಾವು ಕಣ್ಣಾರೆ ಕಂಡಿರಲಿಲ್ಲ. ಆದರೆ ಅದನ್ನು ನಿಜಪಡಿಸಿದ ದೇವರು ಆತನು ಕ್ರಿಸ್ತನಲ್ಲವೇ. ನಮಗಾಗಿ ಜೀವವನ್ನೇ ಕೊಟ್ಟು ನಮಗೋಸ್ಕರ ರಕ್ತವನ್ನೇ ಸುರಿಸಿ ನಾವು ನರಕಕ್ಕೆ ಹೋಗಬಾರದೆಂಬುದಕ್ಕೋಸ್ಕರ ಪರಲೋಕ ರಾಜ್ಯದ ದ್ವಾರವನ್ನು ತೆರೆಯುವುದಕ್ಕಾಗಿ ನಮಗೋಸ್ಕರ ಬಲಿಯಾದಂಥ ಆ ದೇವರನ್ನು ಈ ಒಂದು ಸಮಯದಲ್ಲಿ ನಾವು ಮಹಿಮೆ ಪಡಿಸುವವರಾಗಿರೋಣ. ಆ ದೇವರನ್ನು ನಾವು ಘನಪಡಿಸುವವರಾಗಿರೋಣ ಪ್ರಿಯರೇ. ತನ್ನ ಸ್ವರೂಪದಲ್ಲಿಯೇ ತನ್ನ ಹೋಲಿಕೆಗೆ ತಕ್ಕಂತೆ ಉಂಟು ಮಾಡಿದಂಥ ಮನುಷ್ಯನು ತನ್ನ ಮಹಿಮೆಯನ್ನು ಕಳೆದುಕೊಂಡು ಆತನು ಹೋದನಲ್ಲ ಎಂಬುದಾಗಿ ಮರೆತು ಹೋಗದೆ, ಅದು ಕೇವಲ ಮಣ್ಣು ತಾನೇ, ಅದು ನಶಿಸಿ ಹೋಗುವಂಥದ್ದು ತಾನೇ. ಮನುಷ್ಯನ ಕಾಲ ಕೆಳಗೆ ತುಳಿಯಲ್ಪಡುವುದಕ್ಕೆ ಯೋಗ್ಯವಾದಂಥ ಈ ಒಂದು ಮಣ್ಣನ್ನು ಅಮೂಲ್ಯವಾಗಿ ಕಂಡು, ಇದನ್ನು ಬೆಲೆ ಕಟ್ಟಲಿಕ್ಕಾಗದಂಥದ್ದಾಗಿ ಕಂಡು, ಈ ಮಣ್ಣಿಗೋಸ್ಕರ ತನ್ನ ಐಶ್ವರ್ಯವನ್ನಲ್ಲ, ತನ್ನಲ್ಲಿರುವಂಥ ಸೊತ್ತನಲ್ಲ, ತನ್ನ ಜೀವವನ್ನೇ ಕೊಟ್ಟು ಅದನ್ನು ಕ್ರಯಕ್ಕೆ ತೆಗೆದುಕೊಂಡನಲ್ಲ ಪ್ರಿಯರೇ. ಈ ಸಮಯದಲ್ಲಿ ಎಲ್ಲೇ ಕುಳಿತಿದ್ದರೂ, ಯಾವುದೇ ಸ್ಥಳದಲ್ಲಿ ನೀವಿದ್ದರೂ ಕೂಡ ಒಂದು ನಿಮಿಷ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ಎತ್ತಿ ಹೇಳ್ರಿ, ನಿನ್ನ ಪ್ರೀತಿ ನನ್ನ ಮೇಲೆ ಅಪಾರವಾದದ್ದು ಅಪ್ಪ. ನಿನ್ನ ಪ್ರೀತಿಗೆ ನಾನು ಜೀವನ ಪೂರ್ತಿ ಋಣಿಯಾಗಿದ್ದೇನೆ ಅಪ್ಪ. ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸಿದನೆಂಬುದಾಗಿ ಯೋಹಾನನು ಹೇಳ್ತಾನಲ್ಲ. ಈ ಲೋಕ ಯಾವ ರೀತಿಯಲ್ಲಿ ಇತ್ತು, ಕತ್ತಲೆ ಕವಿದು ಆಕಾರವಿಲ್ಲದೆ ಎಲ್ಲ ಕಡಿಯೋ ಆಳದಲ್ಲಿಯೂ ಕೂಡ ಕತ್ತಲೆಯು ಆವರಿಸಿಕೊಂಡಿರುವಾಗ ಆ ಲೋಕಕ್ಕಾಗಿ ಆ ದೇವರು ಜೀವ ಕೊಟ್ಟನು. ಇದರಲ್ಲಿ ಜೀವಿಸುವಂತ ನರಪ್ರಾಯವಾದಂಥ ಈ ಒಂದು ಮನುಷ್ಯನಿಗೋಸ್ಕರವ, ಕ್ರಿಮಿಯಾಗಿರುವಂಥ ಯಾಕೋಬಿನ ಕ್ರಿಮಿಯಾಗಿರುವಂಥ ಈ ಒಂದು ಮನುಷ್ಯನಿಗೋಸ್ಕರವ, ಈ ದಿನ ಅರಳಿ ಸಂಜೆ ಬಾಡಿ ಹೋಗುವಂಥ ಹೂವಿನಂತಿರುವಂಥ ಆ ಒಂದು ಜೀವನಕ್ಕಾಗಿಯ ದೇವರು ಇಷ್ಟೆಲ್ಲ ಮಾಡಿದನು. ಅರ್ಥವೇ ಇಲ್ಲದೆ ಇರುವಂಥ ಈ ಒಂದು ಜೀವನಕ್ಕೆ, ಸಾವು ನಿಶ್ಚಯ ಎಂಬುವಂಥ ಇರುವಂಥ ಈ ಒಂದು ಜೀವನಕ್ಕೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ನಿತ್ಯನಾದಂಥ ತಂದೆ ಪರಲೋಕವನ್ನೇ ತೊರೆದು ನಮಗೋಸ್ಕರ ಮರಣವನ್ನು ಅಪ್ಪಿಕೊಂಡನಲ್ಲ ಅಪ್ಪ. ಏನೆಂದು ವರ್ಣಿಸಲಿ ಅಪ್ಪ, ಯಾವ ಮಾತುಗಳಿಂದ ನಿನ್ನನ್ನು ಕೊಂಡಾಡಲಿ ದೇವರೇ. ಅಪ್ಪ,
ನಾನು ಹುಡುಕುವ ಶಬ್ದಕೋಶದಿಂದ ನಿನ್ನನ್ನು ವರ್ಣಿಸುವುದಕ್ಕೆ, ನಿನ್ನ ಪ್ರೀತಿಯನ್ನು ವರ್ಣಿಸುವುದಕ್ಕೆ ಮಾತುಗಳು ಸಾಲದಯ್ಯ, ಮಾತುಗಳು ಸಾಲದು ದೇವರೇ. ನೀ ತೋರಿಸಿದ ಪ್ರೀತಿಗೆ 1000 ವರ್ಷಗಳು ನಾ ಕೃತಜ್ಞತೆ ಹೇಳಿದರೂ ಕೂಡ ಸಾಲದು ದೇವರೇ. ಮನುಷ್ಯರಿಗೆ ಬೇಡದಂತ ನನ್ನ ಜೀವನವನ್ನ ನೀನು ಅಮೂಲ್ಯವಾಗಿ ಕಂಡು ಈ ಒಂದು ಜೀವನಕ್ಕೋಸ್ಕರ ನಿನ್ನ ಜೀವವನ್ನ ಕೊಟ್ಟಿಯಲ್ಲಪ್ಪ. ನಿನ್ನನ್ನು ನಾನು ಕೊಂಡಾಡ್ತೇನೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿತ್ಯ ಪ್ರೇಮದಿ ನನ್ನನ್ನು ಪ್ರೀತಿಸಿ, ನಿತ್ಯ ಪ್ರೇಮದಿ ನನ್ನನ್ನು ಪ್ರೀತಿಸಿ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಲೋಕಕ್ಕಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ನಿತ್ಯ ಪ್ರೇಮದಿ ನನ್ನನ್ನು ಪ್ರೀತಿಸಿ, ನಿತ್ಯ ಪ್ರೇಮದಿ ನನ್ನನ್ನು ಪ್ರೀತಿಸಿ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಲೋಕಕ್ಕಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ. Hallelujah, 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 hallelujah. गहरे प्यार से तूने प्यार किया, गहरे प्यार से तूने प्यार किया, माँ से गहरा है प्यार तेरा, माँ से गहरा है प्यार तेरा. धन्य है, सर्वश्रेष्ठ है, तेरे जैसा नहीं और कोई. तू धन्य है, सर्वश्रेष्ठ है, तेरे जैसा नहीं और कोई. Hallelujah, 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 hallelujah. ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ನಾವು ಆತನನ್ನು ಹುಡುಕದೇ ಇರುವಾಗಲೂ ಕೂಡ ಕರ್ತನು ಆತನು ನಮ್ಮನ್ನು ಹುಡುಕಿ ಬಂದನೆಂಬುದಾಗಿ
ನಮಗೆ ಆತನು ಬೇಕಾಗಿತ್ತು. ನಮ್ಮ ಜೀವಿತಗಳು ಆತನನ್ನು ಹುಡುಕಬೇಕಾಗಿತ್ತು. ನಮ್ಮ ಅಪರಾಧಗಳ ಮಧ್ಯದಲ್ಲಿ, ನಮ್ಮ ಶಾಪಗಳ ಮಧ್ಯದಲ್ಲಿ, ನಮ್ಮ ದರಿದ್ರತನದ ಮಧ್ಯದಲ್ಲಿ, ನಮ್ಮಲ್ಲಿದ್ದಂಥ ಆ ವ್ಯಾಧಿ ನೋವುಗಳ ಮಧ್ಯದಲ್ಲಿ ನಾವು ಆತನನ್ನು ಹುಡುಕಲಿಲ್ಲ. ಆದರೆ ದೇವರು ನಮ್ಮನ್ನು ಹುಡುಕಿ ಬಂದನು. ಪ್ರಿಯರೇ, ಆತನ ಪ್ರೀತಿ ಅಪಾರವಾದದ್ದು. ಆತನ ಪ್ರೀತಿ ಅಪಾರವಾದದ್ದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಆತನು ಊರಿಗೆ ಬಂದಾಗ ಆತನನ್ನು ನೋಡುವುದಕ್ಕಾಗಿ ಸಾವಿರಾರು ಜನರು ಆತನನ್ನು ಮುತ್ತಿಕೊಂಡರು. ಯಾಕಂದರೆ ಯೇಸು ಕ್ರಿಸ್ತನು ಸಾಧಾರಣವಾದ ಒಂದು ವ್ಯಕ್ತಿಯಾಗಿರಲಿಲ್ಲ. ಕುರುಡರಿಗೆ ಕಣ್ಣುಗುಂಡನ್ನು ಕೊಡುವಂಥ, ಮೂಕರನ್ನು ಮಾತನಾಡಿಸುವಂಥ, ಸತ್ತು ಹೋದವರನ್ನು ಜೀವಂತವಾಗಿ ಎಬ್ಬಿಸುವವನಾಗಿ ಎಲ್ಲ ಜನರುಗಳ ಮಧ್ಯದಲ್ಲಿ ಒಳ್ಳೆಯದನ್ನು ಮಾಡುತ್ತಾ ಆತನು ಓಡಾಡುತ್ತಿದ್ದಂಥ ಆ ಒಂದು ದಿನಗಳಲ್ಲಿ ಯಾರ ಕಣ್ಣೀರಿಟ್ಟರೂ ಮನಮರುಗುವ ದೇವರು, ಯಾರನ್ನು ನೋಡಿ ತಳ್ಳದೇ ಇರುವಂಥ ದೇವರು, ಪ್ರತಿಯೊಬ್ಬೊಬ್ಬರನ್ನು ಕೂಡ ಅಪ್ಪಿಕೊಂಡು ಪ್ರೀತಿನಿಂದ ಮಾತನಾಡುವಂಥ ಆ ವ್ಯಕ್ತಿತ್ವವನ್ನು ಕಾಣುವುದಕ್ಕೆ ಸಾವಿರಾರು ಜನರು ಆತನ ಹಿಂದೆ ಓಡೋಡಿ ಬಂದರು. ಪ್ರಿಯರೇ, ಅದರಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜಕಾಯನೆನ್ನುವಂಥ ಒಬ್ಬ ವ್ಯಕ್ತಿಯು, ಆತನು ಒಬ್ಬ ಸುಂಕ ವಸೂಲಿಗಾರನಾಗಿದ್ದನು. ಆತನಿಗೂ ಕೂಡ ಒಂದು ಆಸೆ. ಆತನ ಜೀವಿತದಲ್ಲಿ ಆತನು ತಪ್ಪಾದ ಕಾರ್ಯಗಳನ್ನು ಮಾಡಿದವನಾಗಿದ್ದರೂ ಕೂಡ, ಅನೇಕರ ಬಳಿಯಲ್ಲಿ ಅನ್ಯಾಯವಾಗಿ ಹಣವನ್ನು ದೋಚಿಕೊಂಡವನಾಗಿದ್ದರೂ ಕೂಡ, ಯಾರ ಮೇಲೂ ಕೂಡ ಕನಿಕರವನ್ನು ತೋರಿಸದೇ ಇರುವಂಥ ಒಂದು ಕಲ್ಲು ಹೃದಯದ ಮನುಷ್ಯನಾಗಿದ್ದರೂ ಕೂಡ, ಆತನ ಮನಸ್ಸಿನಲ್ಲಿ ಒಂದು ಆಸೆ, ಮನವರುಗುವ ಆ ಹೃದಯವನ್ನು, ಮನುಷ್ಯನಿಗೋಸ್ಕರ ಜೀವವನ್ನೇ ಕೊಡುವುದಕ್ಕಾಗಿ ಮಿಡಿಯುವಂಥ ಆ ಒಂದು ವ್ಯಕ್ತಿಯನ್ನು, ನಮ್ಮ ಊರಲ್ಲಿ ಬಂದಿರುವಂಥ ಆ ರಕ್ಷಕನನ್ನು, ಆ ದೇವಾದಿ ದೇವರನ್ನು ನಾವು ಒಂದು ಬಾರಿ ಕಾಣಬೇಕೆನ್ನುವಂಥ ಒಂದು ಆಸೆ, ಒಂದು ಬಯಕೆ ಅವನಿಗೆ. ದೇವರ ವಾಕ್ಯ ಹೇಳ್ತದೆ, ಆತನು ಎತ್ತರದಲ್ಲಿ ಗಿಡ್ಡನಾಗಿದ್ದರಿಂದ ಆತನಿಗೆ ಯಾವ ಕಾರಣಕ್ಕೂ ಯೇಸು ಕಾಣಲ್ಪಡಲೇ ಇಲ್ಲ. ಅವನು ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ, ಏನೆಲ್ಲ ಆತನಿಗೆ ಬೇಡಿಕೊಳ್ತಾ ಇದ್ದಾನೆ, ಆತನ ಅಧಿಕಾರವನ್ನು ಚಲಾಯಿಸುವುದಕ್ಕೆ ನೋಡ್ತಾನೆ. ಅವನಿಗಿರುವಂಥ ಐಶ್ವರ್ಯವನ್ನು ಉಪಯೋಗಿಸಿಕೊಂಡು ಹೇಗಾದರೂ ಮಾಡಿ ಯೇಸುವನ್ನು ಭೇಟಿಯಾಗಬೇಕು, ಯೇಸುವನ್ನು ಮಾತನಾಡಬೇಕೆಂಬುದಾಗಿ, ಯೇಸುವನ್ನು ಮುಟ್ಟಬೇಕೆಂಬುದಾಗಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಆತನ ಎಲ್ಲ ಪ್ರಯಾಸವೂ ಕೂಡ ಫಲಕಾರಿ ಆಗಲಿಲ್ಲ. ಪ್ರಿಯರೇ, ನನ್ನ ಪ್ರೀತಿಯ ದೇವಜನರೇ, ನಾ ಇದನ್ನು ಹೇಳುವಾಗಲೇ ನಿಮ್ಮ ಕಣ್ಣ ಮುಂದೆ ಅದನ್ನು ಒಂದು ಬಾರಿ ಚಿತ್ರಿಸ್ಕೊಳ್ರಿ. ಎಷ್ಟೋ ಜನರು ಯೇಸುವನ್ನು ಮುಟ್ತಾ ಇದ್ದಾರೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ಯಾರೆಲ್ಲ ಮುಟ್ಟಿದ್ರು ಅವರೆಲ್ಲ ಗುಣವಾದರು, ಆತನು ಯಾರನ್ನ ಮುಟ್ಟಿದ್ರು ಅವರೆಲ್ಲರೂ ಕೂಡ ಗುಣವೂ ಆದರು ಎಂಬುದಾಗಿ. ಯೇಸುನ ನೋಡಬೇಕೆನ್ನೋ ಆಸೆ ಸಾವಿರಾರು ಜನರಿಗೆ, ಯೇಸುವಿನ ಮಾತನ್ನು ಕೇಳಬೇಕೆನ್ನುವಂಥ ಆಸೆ ಸಾವಿರಾರು ಜನಕ್ಕೆ, ಯೇಸುವನ್ನು ಒಂದು ಬಾರಿ ಮುಟ್ಟಬೇಕು, ಆತನ ವಸ್ತ್ರದ ತುದಿಯನ್ನಾದರೂ ಮುಟ್ಟಬೇಕೆನ್ನುವಂಥ ಆಸೆ ಎಷ್ಟೋ ಜನರಿಗೆ. ಅದರ ಮಧ್ಯದಲ್ಲಿ ಒಂದು ಜೀವ ಮಿಡಿತಾ ಇದೆ ಯೇಸುನ ನೋಡೋದಕ್ಕೆ. ಎಲ್ಲರೂ ಅಲ್ಲಿರೋರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಯೇಸುವೇ, ನಾನು ಈ ಊರಿನಲ್ಲಿ ಈ ಸ್ಥಾನದಲ್ಲಿದ್ದೇನೆ, ನಾನು ಈ ಅಧಿಕಾರದಲ್ಲಿದ್ದೇನೆ, ನನ್ನ ಮನೆ ಇಲ್ಲಿದೆ, ನನ್ನ ಹೆಸರು ಇದು ಎಂಬುದಾಗಿ ಎಲ್ಲರೂ ತಮ್ಮನ್ನೇ ತಾವು ಪರಿಚಯ ಮಾಡ್ಕೋತಾ ಇದ್ದಾರೆ. ಆದರೆ ಈ ವ್ಯಕ್ತಿಗೆ ಏನೇ ಪ್ರಯಾಸ ಪಟ್ಟರು ಕೂಡ ಯೇಸು ಕಣ್ಣು ಮುಂದೆಯೂ ಕೂಡ ಕಾಣಲ್ಪಡಲಿಲ್ಲ. ಅಲ್ಲೇ ಇದ್ದಾನೆಂಬುದಾಗಿ ಗೊತ್ತು. ಆದರೆ ಆ ಯೇಸು ಒಂದು ಬಾರಿಯೂ ಕೂಡ ಎಷ್ಟೇ ಪ್ರಯಾಸ ಪಟ್ಟರು ಕೂಡ ಆತಗೆ ಕಾಣದೆ ಹೋದಾಗ ಆ ಜಕಾಯನು ಒಂದು ನಿರ್ಧಾರ ಮಾಡ್ತಾನೆ. ಏನಂದ್ರೆ ಆತನ ನೆನೆಸ್ತಾನೆ, ಯೇಸು ಈ ಮಾರ್ಗದಲ್ಲೇ ಹೋಗ್ಬೇಕಲ್ವಾ, ಯೇಸುವಿನ ಆ ಒಂದು ರೂಟ್, ಈ ಒಂದು ದೊಡ್ಡ ಜನ ಸಮೂಹದೊಂದಿಗೆ ಹೋಗುತ್ತಿರುವಂಥ ಈ ಒಂದು ಮೆರವಣಿಗೆ, ಈ ಒಂದು ಪ್ರೊಸೆಷನ್, ಆ ಒಂದು ದಾರಿನೇ ತೆಗೆದುಕೊಳ್ಬೇಕಲ್ಲ ಎಂಬುದಾಗಿ ಆತನು ಮುಂದೆ ಓಡ್ತಾನೆ. ತನ್ನ ಸ್ಥಾನ, ತನ್ನ ಮಾನ, ತನಗಿದ್ದಂಥ ಐಶ್ವರ್ಯ ಎಲ್ಲವನ್ನ ಮರೆತು ಆತನು ಯೇಸುವಿನ ಆ ಒಂದು
ಮಾರ್ಗವನ್ನು ತಿಳಿದು ಆತನ ಮುಂದೆ ಓಡಿ ಹೋಗಿ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರೆ ಯೇಸು ಕಾಣ್ತಾರೆ, ಯಾವ ಭಾಗದಿಂದ ಆ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ರೆ ಯೇಸು ನನಗೆ ಸ್ಪಷ್ಟವಾಗಿ ಕಾಣ್ತಾರೆ, ನಾನು ಆತನ ಮುಖವನ್ನು ಎಲ್ಲಿಂದ ನಾನು ದರ್ಶಿಸ್ಬೋದು, ಆತನ ವ್ಯಕ್ತಿತ್ವವನ್ನು ನಾನು ಎಲ್ಲಿಂದ ಕಾಣ್ಬೋದು ಎಂಬುದಾಗಿ ಯೋಚನೆ ಮಾಡಿದಾಗ ಅಲ್ಲಿ ಒಂದು ಆಲದ ಮರ, ಆ ಆಲದ ಮರವನ್ನು ನೋಡಿದ ಕೂಡಲೇ ಜಕಾಯನು ಅನ್ಕೊಳ್ತಾನೆ, ಈ ಮರದ ಈ ಭಾಗದಲ್ಲಿ ನಾ ಮೇಲೆ ಹತ್ತಿ ಕುಳಿತರೆ ಯೇಸು ನನ್ನ ಕಣ್ಣ ಮುಂದೆ ಸಂಪೂರ್ಣವಾಗಿ ಕಾಣಲು ಸಾಧ್ಯ. ಯೇಸು ನನ್ನ ಮುಂದೆ ಸಂಪೂರ್ಣವಾಗಿ ಪ್ರಕಟ ಆಗಬೇಕಂದ್ರೆ ಈ ಆಲದ ಮರವನ್ನು ನಾನು ಏರಲೇಬೇಕು. ನನ್ನ ಪ್ರೀತಿಯ ದೇವ ಜನರೇ, ಆಲದ ಮರವನ್ನು ಹತ್ತುವಂಥದ್ದು ಅಷ್ಟು ಸುಲಭವಾದದ್ದಲ್ಲ. ಆಲದ ಮರವು ಬಹಳ ಕಷ್ಟವಾದಂಥ ಒಂದು ಮರ ಹತ್ತುವುದಕ್ಕೆ. ಆದರೆ ಆತನಿಗೆ ಯಾವ ಒಂದು ಅಭ್ಯಾಸವೂ ಇಲ್ಲ. ಆತನಿಗೆ ಮರ ಹತ್ತಿ ಯಾವ ಒಂದು ಅಭ್ಯಾಸನೂ ಇಲ್ಲ. ಆದರೆ ಆತನು ನಿರ್ಧಾರ ಮಾಡ್ತಾನೆ, ಬೇರೆ ದಾರಿ ನನಗಿಲ್ಲ. ಯೇಸುನ ನಾನು ಕಾಣಬೇಕಂದ್ರೆ, ಯೇಸುವಿನ ಒಂದು ಆ ವ್ಯಕ್ತಿತ್ವವನ್ನು ಕಾಣಬೇಕಂದ್ರೆ, ಯೇಸು ನನ್ನ ಕಣ್ಣ ಮುಂದೆ ನಿಂತಿರುವುದನ್ನು ನಾವು ನೋಡಬೇಕಂದ್ರೆ ಈ ಮರವನ್ನು ಹತ್ತದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಎಂಬುದಾಗಿ ನನ್ನ ಪ್ರೀತಿಯ ದೇವಜನರ ಅದನ್ನು ಹತ್ತುವಾಗ ಎಷ್ಟು ಬಾರಿ ಆ ಒಂದು ಜಕಾಯನು ಕೆಳಗೆ ಬಿದ್ದನೋ ಗೊತ್ತಿಲ್ಲ, ಎಷ್ಟು ಬಾರಿ ಕಾಲಿಗೂ ಪೆಟ್ಟಾಯ್ತೋ ಗೊತ್ತಿಲ್ಲ, ಎಷ್ಟು ಬಾರಿ ಆತನಿಗೆ ಆ ಪ್ರಯಾಸವು ಸಾಕು, ಇನ್ನೂ ಏನು ಮಾಡಿಯೂ ಕೂಡ ಯಾವ ಪ್ರಯೋಜನ ಇಲ್ಲ ಅನ್ಸ್ಬಿಡ್ತೋ ಏನೋ. ಆದರೆ ಜಕಾಯನಿಗೆ ತುಂಬ ಚೆನ್ನಾಗಿ ಅರಿವಿತ್ತು, ಈ ಒಂದು ಮಾರ್ಗದಲ್ಲಿ ಮುಂದೆ ಹೋಗಿ ಆ ಮರವನ್ನು ಮೇಲೆ ನಾನು ಹತ್ತದೇ ಹೋದರೆ ಯೇಸುವನ್ನು ನಾನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಈ ದಿನ ಯೇಸುವನ್ನು ನಾನು ಸಂಪೂರ್ಣವಾಗಿ ತಿಳ್ಕೋಬೇಕು. ಯೇಸುವನ್ನು ಒಂದು ಬಾರಿ ನಾನು ಮುಖವಾಗಿ ನಾನು ನೋಡಬೇಕು. ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಬೇಕು. ಯೇಸುವಿನ ಹೃದಯದಲ್ಲಿ ಏನಿದೆ ಎಂಬುದಂಥದ್ದನ್ನು ನಾನು ಹೊರಬೇಕೆಂಬುದಾಗಿ ಈ ದಿನ ನೀವು ಆಸೆ ಪಡುವುದಾದರೆ, ಕರ್ತನನ್ನು ಮೆಚ್ಚಿಸಬೇಕೆಂಬುದಾಗಿ ನೀವು ಆಸೆ ಪಡುವುದಾದರೆ, ನನ್ನ ಪ್ರೀತಿಯ ದೇವಜನರೇ, ಒಂದನ್ನು ತಿಳಿದುಕೊಳ್ಳ್ರಿ. ಎಲ್ಲ ಜನರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವಾಗ, ಯೇಸು ಕುರುಡರ ಕಣ್ಣುಗಳನ್ನು ತೆರೆಯುವಾಗ, ಮೂಕರನ್ನು ಮಾತನಾಡಿಸುವಾಗ, ಯೇಸು ಸ್ವಾಮಿ ಕುಂಟರನ್ನು ನಡೆಸುವಾಗ ಆತನು ಯಾರೆಂಬುದಾಗಿ ನಿಮಗೆ ಗೊತ್ತಾಗೋದಿಲ್ಲ ರೀ. ಅವರ ಮಧ್ಯದಲ್ಲಿ ನೀವು ಇರುವಾಗ ನಿಮಗೆ ಯೇಸು ಕ್ರಿಸ್ತನ ಅದ್ಭುತಗಳು ಕಾಣ್ತೇವೆ ಹೊರತು ಆ ಅದ್ಭುತ ಸ್ವರೂಪನಾದ ಯೇಸು ನಿಮಗೆ ಕಾಣೋದಿಲ್ಲ. ಎಷ್ಟೋ ಸಮಯದಲ್ಲಿ ದೇವರೇ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಬಹುದಾಗಿ ಪ್ರಾರ್ಥಿಸಿದಾಗಲ್ಲ ಅದ್ಭುತ ನಡೀತದಲ್ಲ, ನಾವು ಅಂದ್ಕೊಳ್ತೇವೆ ದೇವರು ಒಳ್ಳೆಯವರೆಂಬುದಾಗಿ ನಾವು ಅಷ್ಟೇ ನಾವು ನೋಡ್ತೇವೆ ಹೊರತು ಆ ದೇವರಿಗೆ ಒಂದು ಮನಸ್ಸುಂಟು. ಆ ದೇವರು ಮನುಷ್ಯನ ಪ್ರೀತಿಗಾಗಿ ಹಂಬಲಿಸ್ತಾನೆ. ದೇವರು ಪರಲೋಕವನ್ನು ತೊರೆದು ಕೆಳಗೆ ಇಳಿದು ಬಂದು ಈ ತೊದಲು ಬಾಯಿಂದ ಬರುವಂಥ ಆ ಒಂದು ಆರಾಧನೆಯನ್ನು ಅಪೇಕ್ಷಿಸ್ತಾನೆ. ದೇವರು ಮಣ್ಣಿನ ಮಟ್ಟಿಗೆಯಾಗಿರುವಂಥ ನಮ್ಮ ಜೀವಿತದ ಒಳಗೆ ಪರಲೋಕದ ದೇವರು, ಐಶ್ವರ್ಯವಾಗಿರುವ ದೇವರು, ಆತನು ವಾಸ ಮಾಡೋದಕ್ಕೆ ಬಯಸ್ತಾನೆ ಎನ್ನುವಂಥ ಆ ಒಂದು ಆಳ ನಮಗೆ ಅರ್ಥನೇ ಆಗೋದಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವನ್ನ ಇಲ್ಲೇ ನೋಡಿ ತೃಪ್ತಿ ಆಗಿಬಿಟ್ಟಂತ ಆ ಜನರ ಹಾಗೆ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ನೋಡುವುದು ಅಷ್ಟೇ. ದೇವರು ನನ್ನ ಪಾಪಗಳನ್ನು ಹೊತ್ಕೊಬಿಟ್ನು, ನನ್ನ ದ್ರೋಹಗಳನ್ನು ಆತನು ತೊಳೆದುಬಿಟ್ನು, ನನ್ನ ಶಾಪಗಳನ್ನು ನೀಗಿಸ್ಬಿಟ್ನು, ನನ್ನ ವ್ಯಾಧಿಗಳನ್ನು ನೀಗಿಸ್ಬಿಟ್ನು. ಅಷ್ಟು ಸಾಕು ಎಂಬುವಂಥ ಸ್ವಾರ್ಥತೆ ತುಂಬಿರುವಂಥ ಒಂದು ಬದುಕು. ಯೇಸುವಿಗೆ ಕೈ ಕೊಟ್ಟವನು ಎಲ್ಲರಿಗೂ ಹೇಳ್ಕೊಂಡು ಬಂದ, ನಾನು ಯೇಸುವಿಗೆ ಕೈ ಕೊಟ್ಟೆ, ಇದೇ ಕೈನ ಯೇಸುನ ಮುಟ್ತೆ ಎಂಬುದಾಗಿ, ಯೇಸು ನನ್ನ ನೋಡಿ ನಕ್ಕಿದ್ರು ಎಂಬುದಾಗಿ ಕೆಲವೊಬ್ಬರಿಗೆ ಸಂತೋಷ. ಕೆಲವೊಬ್ಬರು ಯೇಸು ನನ್ನ ತಲೆ ಮೇಲೆ ಕೈ ಇಟ್ಟರು, ಆತನು ಆಶೀರ್ವಾದವನ್ನು ಮಾತನಾಡಿದ್ರು ಎಂಬುದಾಗಿ ಕೆಲವೊಬ್ಬರಿಗೆ ಸಂತೋಷ. ಕೆಲವೊಬ್ಬರಿಗೆ ಯೇಸುವಿನ ವಸ್ತ್ರದ ಆ ಒಂದು ತುದಿನ ಮುಟ್ದೆ ಅನ್ನುವಂಥ ಒಂದು ಸಂತೋಷ. ಇಷ್ಟೇ ಸಂತೋಷದಲ್ಲಿಯೇ ತೃಪ್ತಿಯಾಗುವಂಥ ಜನರ ಮಧ್ಯದಲ್ಲಿ ನಾವು ಇರುವುದು ಬೇಡ ಪ್ರಿಯರೇ. ನಿಜವಾದ ಒಂದು ಪ್ರೀತಿ, ನಿಜವಾಗಲೂ ಆ ವ್ಯಕ್ತಿತ್ವವು ಯಾರು, ಆತನು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಯಾವಾಗ ನಿಮಗೆ ಗೊತ್ತಾಗ್ತದೆ ಗೊತ್ತಾ? ಜನರ ಮಧ್ಯದಲ್ಲಿ ಇರುವಾಗಲ್ಲ,
ಆತನು ಯಾವ ಮಾರ್ಗದಲ್ಲಿ ಬರ್ತಾನೆ. ಯೇಸು ಕ್ರಿಸ್ತನ ಜೀವನ ಇವತ್ತು ಈ ಊರಿನಲ್ಲಿ ಇಲ್ಲಿದ್ದಾರೆ, ಆದರೆ ಒಂದು ದಿನ ಆತನು ಗೊಲ್ಗೊಥಾ ಹತ್ತಲಿಕ್ಕಿದ್ದಾನೆ ಎಂಬುದಾಗಿ ಆ ಒಂದು ಪರಿಜ್ಞಾನ, ಆ ಒಂದು ಪ್ರಕಟಣೆ ಈ ದಿನ ಆ ಒಂದು ಜಕಾಯನಂತೆ ನಿಮಗೂ ನನಗೂ ಬರಲಿ. ಈ ದಿನ ಆತನು ಮುಂದೆ ಓಡಿದನಲ್ಲ, ಈ ಮಾರ್ಗದಲ್ಲಿ ಯೇಸು ಬರ್ತಾನೆ ಎಂಬುದಾಗಿ ಮುಂದೆ ಓಡಿದನಲ್ಲ, ಆ ರೀತಿಯಾಗಿ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಆತನ ಅದ್ಭುತವನ್ನು ನೋಡಿ, ಆತನ ಮಾತುಗಳನ್ನು ನೋಡಿ, ಆತನ ಒಂದು ಮಾಡುವಂಥ ಆ ಒಂದು ವಿಶೇಷವಾದಂಥ ಸೌಖ್ಯಗಳನ್ನು ನೋಡಿ ನೀವು ನಿರ್ಧಾರ ಮಾಡಬೇಡ್ರಿ. ಯೇಸು ಕ್ರಿಸ್ತನು ಅದ್ಭುತ ಮಾಡುವಂಥವನು ಎಂಬುವಂಥದ್ದಕ್ಕಿಂತಲೂ ಮೇಲಾದವನು. ಕರ್ತನಾದ ಯೇಸು ಕ್ರಿಸ್ತನು ವ್ಯಾಧಿಗಳನ್ನು ಗುಣಪಡಿಸ್ತಾನೆ ಎನ್ನುವಂಥದ್ದಕ್ಕಿಂತಲೂ ಮೇಲಾದವನು. ಮನುಷ್ಯರಾಗಿರುವಂಥ ನೀವುಗಳು ದೇವರು ಎಂಬುದಾಗಿ ಏನನ್ನ ಹೆಸರಿಟ್ಟಿದ್ದೇವೋ ಆ ಒಂದು ದೇವರು ಎನ್ನುವಂಥ ಪದಕ್ಕಿಂತಲೂ ಆತನು ಮೇಲಾದವನು. ಒಬ್ಬರು ಕೂಡ ಊಹಿಸಲಿಕ್ಕಾಗದೇ ಇರುವಂತ, ಒಬ್ಬರು ಕೂಡ ಅಳತೆ ಮಾಡಲಿಕ್ಕಾಗದೇ ಇರುವಂತ ಈ ಮನುಷ್ಯನ ಈ ಮೆದುಳಿಗೆ ಅರ್ಥವಾಗದಷ್ಟು ಒಂದು ದೊಡ್ಡ ಒಂದು ವ್ಯಕ್ತಿತ್ವ ಆತನದು. ಆತನಿಗೆ ಆದಿಯೂ ಇಲ್ಲ, ಆತನಿಗೆ ಅಂತ್ಯವೂ ಇಲ್ಲ. ಆದರೆ ಎಲ್ಲ ಜೀವಿಗೂ ಎಲ್ಲ ಕಾರ್ಯಗಳಿಗೂ ಆತನೇ ಆದಿಯು, ಆತನೇ ಅಂತ್ಯವಾದ ಆತನು. ಒಬ್ಬರು ಕೂಡ ಸೇರದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರಾತನು. ಎಲ್ಲ ಕುಂದಿಲ್ಲದ ವರಗಳನ್ನ, ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಕೊಡುವಂತ ದೇವರಾತನು. ನನ್ನ ಪ್ರೀತಿಯ ದೇವ ಜನರೇ, ಯಾಯರನ್ನು ಮಾಡಿದ ಹಾಗೆ ನಾವು ಕೂಡ ಮುಂದೆ ಓಡಿ ಹೋಗಿ ಆ ಗೊಲ್ಗೊಥಾದಲ್ಲಿ ಆಮೆನ್ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವ ರೀತಿಯಲ್ಲಿ ಆ ಒಂದು ಆಲದ ಮರವನ್ನು ಆತನು ಹತ್ತಿದರೇನೆ ಆ ಒಂದು ಯೇಸು ಯಾರೆಂಬುದಾಗಿ ಅರ್ಥ ಆಗ್ತದೆ ಎಂಬುದಾಗಿ ಆತನು ನಂಬಿದನಲ್ಲ. ಈ ದಿನ ನಾನು ನಿಮಗೆ ಹೇಳುವಂಥ ಒಂದು ಸತ್ಯವು ನಿಮ್ಮ ಹೃದಯದ ಆಳದಲ್ಲಿ ಹೋಗಲಿ. ಯಾವಾಗ ನೀವು ಮನುಷ್ಯರ ಮಧ್ಯದಲ್ಲಿ ಆಮೆನ್ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡ್ತಾ ನೀವು ನಿಲ್ತಿರೋ, ಅದುವರೆಗೂ ಕೂಡ ಯೇಸು ಕೇವಲ ಒಂದು ಭಾಗವಾಗಿ ಮಾತ್ರವೇ ನಿಮಗೆ ಪ್ರಕಟವಾಗ್ತಾರೆ. ಆದರೆ ಯಾವಾಗ ನೀವು ಮುಂದೆ ಓಡಿ ಹೋಗಿ ಆ ಒಂದು ಮರವನ್ನ, ಆ ಆಲದ ಮರವನ್ನ, ಆ ಶಿಲುಬೆಯ ಮರವನ್ನ ನೀವು ನೀವು ಆತನನ್ನು ನೋಡ್ತಿರೋ, ಕಷ್ಟವಾದದ್ದೇ, ಹತ್ತುವುದಕ್ಕೆ ಸುಲಭವಾದದ್ದಲ್ಲ ಆ ಒಂದು ಮರ. ಎಲ್ಲರೂ ಕೂಡ ಆ ಮರವನ್ನು ಹತ್ತಲಿಕ್ಕೆ ಇಷ್ಟಪಡದೆ ಅಲ್ಲಿ ಹೋದರೆ ಬೀಳ್ತೇವೆ, ಅಲ್ಲಿ ಗಾಯ ಆಗ್ತದೆ ಎಂಬುದಾಗಿ ಎಲ್ಲರೂ ಕೂಡ ಆ ಮರವನ್ನು ಹತ್ತಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಅನ್ಕೊಂಡ ಆ ಜಾಗ ಬಿಟ್ಟರೆ ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇರೆ ಸ್ಥಳವಿಲ್ಲ ಎಂಬುದಾಗಿ ಆತನು ಹತ್ತಿದ್ದನಲ್ಲ. ನನ್ನ ಪ್ರೀತಿಯ ದೇವಜನರೇ, ಈ ಶಿಲುಬೆಯ ಸಂತೋಷವು ಅಳಿದು ಹೋಗುವವರಿಗೆ ಅದು ಹುಚ್ಚುತನ. ಆದರೆ ಇದನ್ನು ನಂಬುವಂತ ನಿಮಗೋ ನನಗೋ ಅದು ದೇವರ ಬಲ. ಕ್ರಿಸ್ತನು ತನ್ನ ಪ್ರೀತಿಯನ್ನ, ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿಯನ್ನ ಮಾತಿನಲ್ಲಿ ಅಲ್ಲ, ಅದನ್ನು ಕಾರ್ಯದಲ್ಲಿ ತೋರಿಸಿದಂತಹ ಸ್ಥಳ ಆ ಶಿಲುಬೆ. ಪ್ರಿಯರೇ, 5,000ಗಳಿಗೂ ಹೆಚ್ಚಾದ ಗಾಯಗಳನ್ನ ಮೈಯೆಲ್ಲ ಓಡಿಸಿಕೊಂಡು ರಕ್ತದ ಮಡುವಿನಲ್ಲಿ ಒಂದು ದೇಹ ನಿನಗೋಸ್ಕರ ನನಗೋಸ್ಕರ ನರಳಾಡಿತಲ್ಲ. ತಲೆಯಿಂದ ಪಾದದವರೆಗೂ ಕೂಡ ರಕ್ತದಲ್ಲಿ ತೊಯ್ದೋದಂತ ಒಂದು ಜೀವ ಸಾಯವರೆಗೂ ಕೂಡ ನಿನಗೋಸ್ಕರ ನನಗೋಸ್ಕರ ಮಿಡಿತಲ್ಲ. ಪ್ರಿಯರೇ, ತಲೆಯಲ್ಲಿ ಮುಳ್ಳಿನ ಕಿರೀಟ, ಕಾಲುಗಳಲ್ಲಿ ಆ ಒಂದು ಕಾಡಿನ ಮುಳ್ಳುಗಳು ಚುಚ್ಚಿಕೊಳ್ತಾ ತಲೆಯಲ್ಲಿರುವಂತಹ ಕಿರೀಟವು ಇಟ್ಟು ಅದನ್ನ ಸುತ್ತಿಯಿಂದ ಒಡೆದು ಅದು ಮೊಳೆಗಳಂತೆ ತಲೆಯನ್ನ ತೂರಿ ಹೋಗಿರುವಂತಹ ಆ ಒಂದು ಮುಳ್ಳನ್ನ ತೆಗಿಲಿಕ್ಕೂ ಆಗದೆ, ಕಾಲುಗಳಲ್ಲಿರುವಂತಹ ಮುಳ್ಳುಗಳು, ವಿಷಭರಿತವಾದಂತಹ ಮುಳ್ಳುಗಳು, ಅದು ಒಳಗೆ ಒಂದೊಂದು ಹೆಜ್ಜೆನ ಆ ಶಿಲುಬೆಯ ಭಾರವನ್ನು ಹೊತ್ತುಕೊಂಡು ಕಾಲಿಡುವಾಗಲೆಲ್ಲ ಅದನ್ನು ಒಳಗೆ ತೂರುತ್ತಾ ನೋವಾಗುವಾಗಲೂ ಅದನ್ನು ತೆಗೆಯುವುದಕ್ಕೂ ಆಗದೆ
ನಮ್ಮ ಶಾಪಗಳ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ಇರುವಂತಹ ಕ್ರೂರವಾದ ಶಾಪವು, ನಮ್ಮನ್ನ ತಲೆ ಎತ್ತೋದಕ್ಕೆ ಬಿಡದೇ ಇರುವಂತಹ ಶಾಪವು, ಎಷ್ಟೇ ಕಷ್ಟಪಟ್ಟರು ನಾವು ಆ ದರಿದ್ರತನದಿಂದ ಹೊರಗೆ ಬರಲಿಕ್ಕೆ ಬಿಡದಂತ ಆ ಶಾಪವು, ಅದನ್ನ ಮುರಿಯುವುದಕ್ಕೋಸ್ಕರ ಮುಳ್ಳುಗಳ ಮಧ್ಯದಲ್ಲಿ ಆತನು ನಡೆದನಲ್ಲ ಪ್ರಿಯರೇ. ಈ ದಿನ ಆ ಪ್ರೀತಿಯನ್ನು ನೋಡಿರಿ. ಆ ಮರವನ್ನ ಹೊತ್ತುಕೊಂಡು, ಶಿಲುಬೆಯ ಮರವನ್ನು ಹೊತ್ತುಕೊಂಡು ಅದರ ತೊಗಟೆಗಳು ಆ ಬೆನ್ನಲ್ಲಿ 39 ಚಾಟಿ ಏಟುಗಳಿಂದ ಒಡೆಯಲ್ಪಟ್ಟಂತ, ನೆಲವು ಊಳಲ್ಪಟ್ಟ ರೀತಿಯಲ್ಲಿ ಬೆನ್ನೆಲ್ಲ ಮಾಂಸ ಕಣ್ಣುಗಳು ಕಿತ್ತು ಹೋಗಿ ಇದ್ದಂತ ಆ ಒಂದು ಬೆನ್ನಿನ ಮೇಲೆ ಆ ಒಂದು ಮರದ ಗೊರಟೆಯು ಅದು ಆ ಒಂದು ದೇಹದ ಮೇಲೆ, ಬೆನ್ನಿನ ಮೇಲೆ ಉಜ್ಜುವಾಗಲಿಲ್ಲ. ಆ ಒಂದು ಶರೀರದಲ್ಲಿದ್ದಂಥ ಮಾಂಸವು, ಆ ಶರೀರದಲ್ಲಿದ್ದಂಥ ಆ ಒಂದು ತೊಗಲು ಎಲ್ಲವೂ ಕೂಡ ಆ ಮರಕ್ಕೆ ಅಂಟಿಕೊಂಡು, ಕಣ್ಗಳಲ್ಲಿ ರಕ್ತ, ಬಾಯಲ್ಲಿ ರಕ್ತ, ಮುಂದೆ ಯಾವುದು ಕೂಡ ಕಾಣ್ತಾ ಇಲ್ಲ. ಹಿಂದೆ ಆತನನ್ನು ಜಾಡಿಸಿ ಒದೆಯುತ್ತಿರುವಾಗಲೂ, ಚಾಟಿಯಿಂದ ಒಡೆಯುತ್ತಿರುವಾಗಲೂ, ಅವರನ್ನು ದೂಷಿಸುತ್ತಾ ನಡಿ ಎಂಬುದಾಗಿ ತಳ್ಳುತ್ತಾ ಇದ್ದಾಗಲೂ ಕೂಡ ಮುಂದೆ ಒಂದು ಚೂರು ಕೂಡ ಕಾಣದೆ, ರಕ್ತವನ್ನು ಒರೆಸಿಕೊಳ್ಳುವುದಕ್ಕೂ ಕಣ್ಗಳಲ್ಲಿ ಆಗದೆ, ನಿನ್ನ ಕಣ್ಗಳು ತೆರೆಯಲ್ಪಡುವುದಕ್ಕಾಗಿ, ನಿನ್ನ ಮನ ಕಣ್ಗಳು ತೆರೆಯಲ್ಪಡುವುದಕ್ಕಾಗಿ, ಆತನ ಪ್ರೀತಿ ಏನೇವೋ ಅಂತದನ್ನ ತಿಳಿದುಕೊಳ್ಳೋದಕ್ಕೆ ನಿನ್ನ ಮನ ಕಣ್ಗಳು ತೆರೆಯಲ್ಪಡುವುದಕ್ಕಾಗಿ ಆತನ ಕಣ್ಗಳು ಕುರುಡಾಗಿ ಹೋದವು ಪ್ರಿಯರೇ. ದೇವರೇ, ನನಗೆ ನೀನು ಏನು ಮಾಡಿದೆ ಅಪ್ಪ? ದೇವರೇ, ನೀನು ನನ್ನ ಪ್ರಾರ್ಥನೆ ಕೇಳೋದಿಲ್ವಾ? ದೇವರೇ, ನಿನಗೆ ಕಣ್ಣಿಲ್ವಾ? ದೇವರೇ, ದೇವರೇ, ನಿನಗೆ ಕಿವಿ ಇಲ್ವಾ ಎಂಬುದಾಗಿ ಕೇಳುವಂತ ನಾವುಗಳು ಈ ದಿನ ಒಂದು ಪ್ರೀತಿಯನ್ನ ಯೋಚಿಸಿ ನೋಡೋಣ ಪ್ರಿಯರೇ. ನಾವು ಕೇಳದೇ ಇದ್ದಾಗಲೇ ನಮ್ಮ ಕೂಗನ್ನ ಕೇಳಿದನಲ್ಲ. ನಮ್ಮ ಸಮಸ್ಯೆಗಳನ್ನು ನಾವು ನೋಡುವುದಕ್ಕಿಂತ ಮುಂಚೆಯೇ ಆ ಸಮಸ್ಯೆಗಳಿಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದನಲ್ಲ. ಆತನನ್ನ ನೋಡಿ ನಾವು ಮಾತನಾಡ್ತೇವೆ ಪ್ರಿಯರೇ. ಈ ದಿನ ನಮ್ಮ ಹೃದಯವು ಮುರಿಯಲ್ಪಡಲಿ. ಈ ದಿನ ನಮ್ಮ ಹೃದಯಗಳು ದೇವರ ಮುಂದೆ ಮುರಿಯಲ್ಪಡಲಿ. ಅಪ್ಪ, ನಿನ್ನ ಪ್ರೀತಿ ನನಗೆ ಸಾಕು ಅಪ್ಪ. ಬೆಲೆ ಕಟ್ಟಲಿಕ್ಕಾಗದ ಪ್ರೀತಿಯನ್ನ ನೀ ನಮಗೆ ಕೊಟ್ರಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಯೆಶಾಯ ಪ್ರವಾದಿ ಪುಸ್ತಕ 53ನೇ ಅಧ್ಯಾಯ. ಪ್ರವಾದಿಯಾದ ಯೆಶಾಯನು ಆ ಶಿಲುಬೆಯ ದರ್ಶನವನ್ನು ಕಂಡು ಆತನು ಹೇಳ್ತಾನೆ, ಆತನು ಹೊತ್ತಂಥದ್ದು ನಮ್ಮ ಭಾರವೇ, ನಮ್ಮ ಸಂಕಷ್ಟಗಳೇ, ನಮ್ಮ ಸಮಾಧಾನಕ್ಕೆ ಕಟ್ಟಬೇಕಾದಂಥ ಕರೆಯವನ್ನು ಆತನೇ ಹೊತ್ತುಕೊಂಡು ಮನುಷ್ಯರಿಂದ ದೂರ ತಳ್ಳಲ್ಪಟ್ಟನು. ಸತ್ತವರ ಮಧ್ಯದಲ್ಲಿ ಒಬ್ಬನಾದನು ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂಥ ಕುರಿಮರಿಯಂತೆ ಆತನು ಮೌನವಾಗಿದ್ದನು. ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಆ ಒಂದು ಶಿಲುಬೆಯನ್ನು ಈ ಒಂದು ಸಮಯದಲ್ಲಿ ನಮ್ಮ ಕಣ್ಣ ಮುಂದೆ ನಾವು ತೆಗೆದುಕೊಂಡು ನಮಗಾಗಿ ನಮ್ಮ ರಕ್ಷಕನು ಮಾಡಿರುವಂಥ ಆ ಒಂದು ಪ್ರೀತಿಯ ತ್ಯಾಗವನ್ನು ನೆನೆಸಿ ಹೃದಯದಿಂದ ಕೃತಜ್ಞತೆ ಸಮರ್ಪಿಸೋಣ. ಮನೆ ಭಾರವಾದ ಶಿಲುಬೆಯನ್ನು
ಕೆಳಗಿಳಿಸಲಿಲ್ಲ. ಚೂಪಾದ ಮೊಳಗಳೆಂದು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ. ಚೂಪಾದ ಮೊಳಗಳೆಂದು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಭಾರವಾದ ಶಿಲುಬೆನ ಹೊತ್ಕೊಂಡು ನಡೀಲಿಕ್ಕೂ ಆಗದೆ, ರಕ್ತವು ದಾರಿ ಉದ್ದಕ್ಕೂ ಯಾವ ಮನುಷ್ಯನು ಕೂಡ ಆ ರಕ್ಷಕರನ್ನ ಎಲ್ಲಿ ಕರೆದುಕೊಂಡು ಹೋದ್ರು, ಎಲ್ಲಿ ಶಿಲುಬೆಗೆ ಏರಿಸ್ತಾರೆ ಅನ್ನುವಂಥ ಕೇಳುವಂಥ ಯಾವ ಒಂದು ಅಗತ್ಯತೆ ಇರಲಿಲ್ಲ. ಯಾಕಂದರೆ ದಾರಿ ಉದ್ದಕ್ಕೂ ಆ ರಕ್ತವು ಚೆಲ್ಲಲ್ಪಡುತ್ತಾ ಹೋಗುವಂಥ ಮಾರ್ಗವೆಲ್ಲ ರಕ್ತದ ಹನಿಗಳು. ಅದೇ ಸಾಕು ಒಬ್ಬ ಮನುಷ್ಯನಿಗೆ ಆತನನ್ನು ಎಲ್ಲಿ ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂಬುದಾಗಿ ಕಂಡುಹಿಡಿಯೋದಕ್ಕೆ. ಅಷ್ಟು ಭಯಂಕರವಾಗಿ, ಅಷ್ಟು ಘೋರವಾಗಿ ನಿಮ್ಮ ಎಲ್ಲರ ದ್ರೋಹದ ದೆಸೆಯಿಂದ ಆತನು ಗಾಯ ಹೊಂದಿ ನಮಗೋಸ್ಕರ ಎಲ್ಲವನ್ನ ಆತನು ಮಾಡಿ ಮುಗಿಸಿದನಲ್ಲ ಪ್ರಿಯರೇ. ಆತನ ಶಿಲುಬೆಯನ್ನು ನೆನೆಸಿ ಹೇಳೋಣ, ಅಪ್ಪ ನೀ ಹೊತ್ತಂಥದ್ದು ಒಂದು ಮರವಲ್ಲ, ನೀ ಹೊತ್ತಂಥದ್ದು ನನ್ನ ಜೀವಿತದಲ್ಲಿ ಇರುವ ನನ್ನ ಭಾರವೇ. ನೀವು ಹೊತ್ತಂಥದ್ದು ನನ್ನ ದ್ರೋಹಗಳೇ. ನೀವು ಹೊತ್ತಂಥದ್ದು ಈ ಮಣ್ಣನ್ನ ಬಿಡುಗಡೆ ಮಾಡುವುದಕ್ಕಾಗಿ, ಈ ಮಣ್ಣಿಗೆ ಪರಲೋಕವನ್ನ ಕೊಡುವುದಕ್ಕಾಗಿ ನರಕದ ಬಾಗಿಲಲ್ಲಿ ನಿಂತುಕೊಂಡು ನನ್ನ ಜೀವಿತ ಮುಗಿತು ಎಂಬುದಾಗಿ ನೆನೆಸುವಂತ ಆ ಒಂದು ಜೀವನಕ್ಕೆ ಅಪ್ಪ, ನಾನು ಏನಾಗಿ ಹೋದರೂ ಕೂಡ ಕೇಳುವುದಕ್ಕೆ ಗತಿ ಇಲ್ಲದೆ ಇದ್ದಂತ ನನ್ನ ಜೀವಿತದಲ್ಲಿ ನಾನು ನರಕವನ್ನು ಕಾಣಬಾರದೆಂಬುದಾಗಿ ಪರಲೋಕವನ್ನ ನನಗೋಸ್ಕರ ತೆರೆದು ನರಕದ ಬಾಗಿಲನ್ನು ನನಗೋಸ್ಕರ ಮುಚ್ಚಲು ಬಂದಂತ ಆ ಒಂದು ರಕ್ಷಕನೇ ಅಪ್ಪ, ನಿನ್ನನ್ನು ಆರಾಧಿಸ್ತೇನಪ್ಪ. ರಕ್ತ ಸುರಿದು ಬಾಧೆ ಪಡಲು ಹಿಂಜರಿಯಲಿಲ್ಲ. ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ರಕ್ತ ಸುರಿದು ಬಾಧೆ ಪಡಲು ಹಿಂಜರಿಯಲಿಲ್ಲ. ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ. ಎಲ್ಲರೂ ಹೇಳೋಣ, ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಣುಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಣುಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಹೌದು ಪ್ರೀತಿಯ ದೇವಜನರೇ, ಆತನ ಪ್ರೀತಿಯನ್ನು ವರ್ಣಿಸುವುದಕ್ಕೆ ಈ ಜೀವನ ಪೂರ್ತಿ ಸಾಲದು. ಲೋಕಕ್ಕೆ ಆತನು ಬಂದಂಥದ್ದೇ ನಮಗಾಗಿ ಸಾಯಬೇಕೆಂಬುದಕ್ಕಾಗಿ. ಎಷ್ಟೋ ಜನರು ಈ ಲೋಕದಲ್ಲಿ ಹುಟ್ಟಿದಂಥದ್ದು ಈ ಲೋಕವನ್ನು ಆಳಬೇಕೆಂಬುದಾಗಿ, ಲೋಕದಲ್ಲಿ ಎಲ್ಲ ಅಧಿಕಾರವನ್ನು ಹೊಂದಿಕೊಳ್ಳಬೇಕು, ಸಂಪಾದಿಸಬೇಕು ಎಂಬುದಾಗಿ ಹುಟ್ಟಿದವರು ಎಷ್ಟೋ ಜನರಿದ್ದರು. ಒಬ್ಬರು ಮಾತ್ರ ನಮಗೋಸ್ಕರ ಜೀವ ಕೊಡುವುದಕ್ಕಾಗಿ, ಆತನ ರಕ್ತ ಸುರಿಸುವುದಕ್ಕಾಗಿ, ನಿಮ್ಮ ನನ್ನ ಪಾಪಗಳು
ಅದು ಆತನ ರಕ್ತದಿಂದ ಮಾತ್ರವೇ ತೊಳೆಯಲು ಸಾಧ್ಯ ಎಂಬುದಾಗಿ ತಿಳಿದ ದೇವರು ಒಂದು ನಿಮಿಷವೂ ಕೂಡ ಆತನು ಯೋಚಿಸದೆ, ಒಂದು ಕ್ಷಣವೂ ಕೂಡ ಆತನು ಹಿಂಜರಿಯದೆ ನಮ್ಮನ್ನು ನೆನೆಸಿಕೊಂಡು ನಮ್ಮೊಂದಿಗೆ ಬದುಕಲು ಆಸೆ ಪಟ್ಟು ಪರಲೋಕವನ್ನೇ ತ್ಯಜಿಸಿ ಭೂಮಿಗೆ ಇಳಿದು ಬಂದು ತನ್ನ ಶರೀರವನ್ನು ಬಲಿಯಾಗಿ ಅರ್ಪಿಸಿ ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿ ಪ್ರೋಕ್ಷಿಸಿ ನಮ್ಮನ್ನು ತೊಳೆದು ಈ ದಿನ ದೇವರ ಮುಂದೆ ಯಾಜಕ ವರ್ಗದವರಾಗಿ ಆತನನ್ನು ಸ್ತುತಿಸುವಂಥ ಮಕ್ಕಳಾಗಿ, ಆ ತಂದೆಗೆ ಸ್ವಂತ ಮಕ್ಕಳಾಗಿ ಮಾರ್ಪಡುವಂತೆ ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ದೇವರನ್ನ ಯಾವ ಒಬ್ಬನೂ ಕೂಡ ಊಹಿಸಲಿಕ್ಕಾಗದೇ ಇರುವಂತಹ ತೇಜೋಮಯನಾದ ದೇವರನ್ನ, ಆತನ ಹೆಸರನ್ನು ಕಳೆಯುವುದಕ್ಕೂ ಯೋಗ್ಯತೆ ಇಲ್ಲದಿರುವಂತ ಈ ಒಂದು ಮನುಷ್ಯನಿಗೆ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಆ ಒಂದು ಭಾಗ್ಯವನ್ನು ಕೊಟ್ಟನಲ್ಲ, ಆ ಪ್ರೀತಿಗಾಗಿ ನಾವು ದೇವರಿಗೆ ಕೃತಜ್ಞತೆ ಸಮರ್ಪಿಸೋಣ. ನೀನು ನನಗೆ ಸಾಕು ಏಸಯ್ಯ, ಅಪ್ಪ ನಿನ್ನ ಪ್ರೀತಿ ನನಗೆ ಸಾಕು ದೇವರೇ. ಈ ಲೋಕದಲ್ಲಿ ನಾ ಏನೇ ಕಳೆದುಕೊಂಡರು, ಈ ಲೋಕದಲ್ಲಿ ನನ್ನನ್ನು ಏನೇ ಬಿಟ್ಟು ಹೋದರು, ಅಪ್ಪ ನಾನು ಈ ಲೋಕದಲ್ಲಿ ನಾ ಯಾವ ಸಂತೋಷವನ್ನು ಕಾಣದೆ ಹೋದರು, ನಿನ್ನ ಪ್ರೀತಿ ನನಗೆ ಸಾಕು. ಈ ಜೀವಿತದಲ್ಲಿ ನಾನು ಕಂಡುಕೊಂಡಂಥ ಒಂದು ದೊಡ್ಡ ಒಂದು ಸಂತೋಷ, ಒಂದು ದೊಡ್ಡ ಬೊಕ್ಕಸ ಒಂದು ಉಂಟೆಂದರೆ ಅದು ನಿನ್ನ ಪ್ರೀತಿ ಮಾತ್ರವೇ, ನಿನ್ನ ಪ್ರೀತಿ ಮಾತ್ರವೇ. ಆ ಪ್ರೀತಿಯಿಂದ ನನ್ನನ್ನು ಯಾವುದು ಅಗಲಿಸಲಾಗದೇ ಇಲ್ಲ. ಧನ್ಯ 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 कहके गाते हैं, तू अच्छा है, सच्चा है, योग्य है. धन्य हो यीशु को, धन्य हो यीशु को. नंद्री अय्या येसय्या, नंद्री अय्या येसय्या. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ನಾಟಕದಲ್ಲಿರುವ ಎಲ್ಲ ದೇವಜನರಿಗೆ, ವಿಶೇಷವಾಗಿ ಪ್ರವಾದನಾತ್ಮಕ ಸೇವೆಯಲ್ಲಿ ದಾಹವಿರುವ ಎಲ್ಲರಿಗೂ ಒಂದು ಸಂತಸದ ಸುದ್ದಿ. ಇದೇ ಮೇ 1 ರಿಂದ 10ರವರೆಗೂ ರೇಮಾ ಪ್ರವಾದನಾ ಸೇವೆ ಅರ್ಪಿಸುವ ಹೆವೆನ್ ಆನ್ ಅರ್ತ್ ಎನ್ನುವ 10 ದಿನಗಳ ಪ್ರವಾದನಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕರ್ತನ ಪ್ರವಾದಿಯಾಗಿರುವ ರೆವರೆಂಡ್ ಸ್ಟೀಫನ್ ಆಲ್ಬರ್ಟ್ ಹಾಗೂ ಅಭಿಷಿಕ್ತ ಬಲವಾದ ದೇವಸೇವಕರು ನಿಮ್ಮನ್ನು ಸೇವೆಯಲ್ಲಿ ತರಬೇತಿಗೊಳಿಸಲಿಕ್ಕಿದ್ದಾರೆ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.